ಹಾಯ್ ಹಾಲ್ ಕುಡಿಯೋ ಹಸಳೆಗಳೇ, ಅನ್ನ ಸಾರ್ ತಿನ್ನೋ ಮರಿ ಮೊಸಳೆಗಳೇ, ಸೀರಿಯಲ್ ನೋಡೋ ಆಂಟಿಗಳೇ, ಸೀರಿಯಸ್ ಆಗಿರೋ ಅಂಕಲ್ಗಳೇ, ಡೇಟಿಂಗ್ ಮಾಡ್ತಾ ಇರೋ ಯುವಕರೇ, ಡೇಟ್ ಮುಗ್ದೋಗಿರೋ ಮುದುಕರೇ, ತಮ್ಮೆಲ್ಲರಿಗೂ ಈ ಅಶೋಕ್ ಬಚ್ಚ ವೆಲ್ಕಮ್ ಮಾಡ್ತಾ ಇದ್ದೇನೆ ಕೌನ್ ಬನೇಗಾ ಶೂನ್ಯಾಧಿಪತಿ ಕಾರ್ಯಕ್ರಮಕ್ಕೆ. ಫ್ರೆಂಡ್ಸ್, ನಮ್ಮ ಇವತ್ತಿನ ಕಂಟೆಸ್ಟೆಂಟ್ ಯಾರು ಗೊತ್ತಾ? ಇವ್ರಿಗೆ ಕಾಲ್ ಮಾಡಿದ್ರೆ ಇವ್ರು ಬರ್ತಾರೆ, ಆದ್ರೆ ಇವ್ರಿಗೆ ಕಾಲಿಲ್ಲ. ನಾವು ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಗಾಡಿಲಿ ಹೋಗ್ತೀವಿ, ಆದ್ರೆ ಇವರು ಗಾಳಿಲಿ ಹೋಗ್ತಾರೆ. ನಾವು ಒಳಗಡೆ ಹೋಗ್ಬೇಕು ಅಂದ್ರೆ ಡೋರ್ ಓಪನ್ ಮಾಡಿ ಒಳಗಡೆ ಹೋಗ್ತೀವಿ, ಆದ್ರೆ ಇವರು ಹಾಗೆ ಒಳಗಡೆ ಹೋಗ್ತಾರೆ. ಹೆದರ್ಕೋಬೇಡಿ, ಸಿನಿಮಾದಲ್ಲಿ ಅಮ್ಮನ್ ಕ್ಯಾರೆಕ್ಟರ್ ಅಂದ ತಕ್ಷಣ ನಮ್ಗೆ ಹೇಗೆ ಪಂಡ್ರಿಬಾಯಿ ಅವ್ರ ನೆನಪಾಗುತ್ತೋ ಹಾಗೆ ಮೋಹಿನಿ ಕ್ಯಾರೆಕ್ಟರ್ ಅಂದ ತಕ್ಷಣನೇ ನಮಗೆ ನೆನಪಾಗೋದು ಇವರು. ಲೆಟ್ಸ್ ವೆಲ್ಕಮ್ ಹಾರರ್ ಹರಿಣಿ. ಒಂದು ಸೆಕೆಂಡ್ ನನಗೆ ಭಯ ಬಿಟ್ಟಿತ್ತು. ಎನಿವೇಸ್, ವೆಲ್ಕಮ್ ಟು ಕೌನ್ ಬನೇಗಾ ಶೂನ್ಯಾಧಿಪತಿ. ಪರವಾಗಿಲ್ಲ, ನಿಮ್ ಕೈ ಸಿಗ್ತಾ ಇದೆ. ಹೇ, ನಾನು ಮೋಹಿನಿ ಕ್ಯಾರೆಕ್ಟರ್ ಮಾಡೋಳು, ನಿಜವಾದ ಮೋಹಿನಿ ಅಲ್ಲ. ಅಂದಾಗೆ ಹಾರರ್ ಹರಿಣಿ ಅವರೇ, ನಿಮಗೆ ಈ ದೆವ್ವ, ಪಿಶಾಚಿ, ಮೋಹಿನಿ ಇದೆಲ್ಲದರ ಬಗ್ಗೆ ನಂಬಿಕೆ ಇದೆಯಾ? ಓಕೆ, ನಾರ್ಮಲ್ ಆಗಿರಿ. ಹರಿಣಿ ಅವರೇ, ಹರಿಣಿ ಅವರೇ, ಯಾಕ್ರಿ ಎದುರಿಸ್ತೀರ? ನಿಜವಾಗ್ಲೂ ಬಚ್ಚ ಕಡ್ರಿ, ನಾನು ಹಾರ್ಟ್ ಜಾಗಕ್ಕೆ ಕಿಡ್ನಿ ಬಂದ್ಬಿಡಿತ್ತು. ಈಗ ದೇವ್ರ ನಂಬ್ತೀಯಾ? ದೇವ್ರ ನಂಬದ್ಮೇಲೆ ದೆವ್ವ ಇದೆ ಅಂತಾನು ನಂಬೇಕು. ವಾಟ್ ಅ ಲಾಜಿಕ್ ಆಫ್ ಇಂಡಿಯಾ. ನೋಡಿದ್ರಲ್ಲ ಫ್ರೆಂಡ್ಸ್, ಇವರೇ ನಮ್ಮ ಹಾರರ್ ಹರಿಣಿ. ಇವ್ರ ಎಂಟ್ರಿ ನೋಡಿದ್ರಲ್ಲ, ಈಗ ಇವ್ರ ಎಕ್ಸಿಟ್ ನೋಡ್ಬಿಡೋಣ. ಅಲ್ಲ ಸರಿ, ಒಂದು ಸ್ಮಾಲ್ ಎವಿ ನೋಡ್ಕೊಂಬರೋಣ. ಎವಿ ಪ್ಲೀಸ್. ಹೆಸರು ಮೋಹಿನಿ, ಡೇಟ್ ಆಫ್ ಬರ್ತ್ 15/10 ? ಡೇಟ್ ಆಫ್ ಡೆತ್ ದೊಡ್ಡ ? ಕೆಲಸ ಹೀರೋಯಿನ್, ಇಷ್ಟಪಡೋ ಕ್ಯಾರೆಕ್ಟ್ರು ಮೋಹಿನಿ, ಡ್ರೆಸ್ಸು ವೈಟು ಜಾಸ್ಮಿನ್, ಫೇವ್ರೆಟ್ ಸ್ಪಾಟು ದೊಡ್ಡ ಆಲದ ಮರ, ಬೇಜಾರು ಬಾಯ್ ಫ್ರೆಂಡ್ ಇಲ್ಲ, ಖುಷಿ ಬಾಯ್ ಫ್ರೆಂಡ್ ಇಲ್ಲ, ಸದಾ ಗುನುಗೋ ಹಾಡು ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನೋಡಿ ಹೆದರಿದ ಸಿನಿಮಾ, ಫೇವ್ರೆಟ್ ಹೀರೋ ದೆವ್ವರಾಜ್, ಸಾರಿ ದೇವರಾಜ್. ಹಾರರ್ ಹರಿಣಿ ಅವರೇ, ನಮ್ಮ ಆಟ ಶುರು ಮಾಡೋಣ. ನಿಮಗೆ ರೂಲ್ಸ್ ಹೇಳ್ಬಿಡ್ತೀನಿ. ಮೊದಲನೇದಾಗಿ, ಈ ಆಟಕ್ಕೆ ನಿಮ್ಮ ಮನೆಯಿಂದ ನೀವು 50,000 ರೂಪಾಯಿ ತರಬೇಕು. ತಂದಿದ್ದೀರಾ? ಮನೆಯಿಂದ ಯಾಕೆ, ಸ್ಮಶಾನದಿಂದಾನೇ ತಂದಿದ್ದೀನಿ. ಜಸ್ಟ್ ಕಿಡಿಂಗ್, ಮನೆಯಿಂದಾನೇ ತಂದಿದ್ದೀನಿ. ಓಕೆ, ಈಗ ಆಟದ ರೂಲ್ಸ್. ಈ ಆಟದಲ್ಲಿ ಒಟ್ಟು 10 ಪ್ರಶ್ನೆಗಳು. ಮೊದಲ 5 ಪ್ರಶ್ನೆಗಳಿಗೆ ನೀವು ಕರೆಕ್ಟ್ ಆಗಿರೋ ಉತ್ತರ ಕೊಟ್ರೆ ನೀವು ಕಟ್ಟಿರೋ ದುಡ್ಡು ಡಬಲ್ ಆಗುತ್ತೆ. ಮುಂದಿನ 4 ಪ್ರಶ್ನೆಗಳಿಗೆ ನೀವು ಕರೆಕ್ಟ್ ಆಗಿರೋ ಉತ್ತರ ಕೊಟ್ರೆ ನೀವು ಕಟ್ಟಿರೋ ದುಡ್ಡು 3 ಪಟ್ಟಾಗುತ್ತೆ. ಕೊನೆ ಪ್ರಶ್ನೆಗೆ ನೀವು ಕರೆಕ್ಟ್ ಆಗಿರೋ ಉತ್ತರ ಕೊಟ್ರೆ ನೀವು ಕಟ್ಟಿರೋ ದುಡ್ಡು 4 ಪಟ್ಟಾಗುತ್ತೆ. ಅದೇ ನೀವೇನಾದ್ರು ತಪ್ಪು ಉತ್ತರ ಕೊಟ್ರೆ ನೀವು ಕಟ್ಟಿರೋ ದುಡ್ಡು ಸೀದಾ ಕಂಪ್ನಿಗೆ ಬರುತ್ತೆ. ಈ ಆಟದ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಅಲ್ಲಿ ನೋಡಿ, ಯಾರದು? ಮೋಹಿನಿಗಳು ಕೆಂಬಟ್ಟೆಲಿದ್ದಾರ? ಅವ್ರ ಮೋಹಿನಿಗಳಲ್ಲ, ನಮ್ಮ ಆಟದ ಚೇರ್ ಗರ್ಲ್ಸ್. ನೀವು ಯಾವ್ದಾದ್ರು ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಉತ್ತರ ಕೊಟ್ರೆ ಆ ಚೇರ್ ಗರ್ಲ್ಸು ನಿಮಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಮಾಡ್ತಾರೆ. ಅದೇ ನೀವೇನಾದ್ರು ತಪ್ಪು ಉತ್ತರ ಕೊಟ್ರೆ ಮೋಹಿನಿ ಕಾಡೋ ರೇಂಜ್ಗೆ ನಿಮ್ಮನ್ನ ಕಾಡಿಸ್ತಾರೆ.
ಈ ಆಟದಲ್ಲಿ ನಿಮ್ಮ ಹೆಲ್ಪ್ಗೆ ಅಂತ 3 ಜೀವದ ಗೆಳೆಗಳಿದ್ದಾರೆ, ಅಂದ್ರೆ ಲೈಫ್ ಲೈನ್ಸ್. ಮೊದಲನೇದಾಗಿ ಕಂಡವ್ರ ಮಾತು ಕೇಳಿ. ಕಂಡವರು ಅಂದ್ರೆ ಅವರು. ನಿಮ್ಗೆ ಯಾವ್ದಾದ್ರು ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಉತ್ತರ ಗೊತ್ತಿಲ್ಲ ಅಂದ್ರೆ ಅವ್ರ ಹತ್ರ ಉತ್ತರ ಕೇಳ್ಕೋಬಹುದು. ಎರಡನೇದು ಬಂದು ಕಾಲ್ ಟು ಕುಚಿಕ್ಕು, ಅಂದ್ರೆ ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಕಾಲ್ ಮಾಡ್ಬಿಟ್ಟು ನೀವು ಆನ್ಸರ್ ತಿಳ್ಕೊಬಹುದು. ಮೂರನೇದು ಬಂದು ಈ ಮೋಹಿನಿನೇ ತಾಕು, ಅಲ್ಲ ಸಾರಿ, ಈ ದ್ರಾವಣೆ ತಾಕು. ಅಂದ್ರೆ 3 ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಒಂದು ತಪ್ಪುತ್ರನ ನಾವು ಎತ್ತಾಕ್ಬಿಡ್ತೀವಿ, ಒಂದು ರೈಟು ಒಂದು ರಾಂಗ್ ಒಂದು ಆನ್ಸರ್ ಇರುತ್ತೆ. ನೀವು ಕರೆಕ್ಟ್ ಆಗಿರೋ ಉತ್ತರ ಹೇಳ್ಬೇಕು. ದೀಸ್ ಆರ್ ದ ರೂಲ್ಸ್. ಓಕೆ, ಮೊದಲೇ ಪ್ರಶ್ನೆಗೆ ಹೋಗ್ಬೋಣ. ಮೊದಲೇ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 15,000. 15,000 ರೂಪಾಯಿಗೆ ನಿಮ್ಮ ಮೊದಲನೇ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಆರತಿ ಎತ್ತಿರೆ ಕಳ್ಮಂಜಂಗಿ ಈ ಹಾಡನ್ನು ಯಾವ ರಾಗದಲ್ಲಿ ಸಂಯೋಜಿಸಲಾಗಿದೆ? ಆಪ್ಷನ್ ಎ ಹಿಂಸರಾಗ, ಆಪ್ಷನ್ ಬಿ ಅನುರಾಗ, ಆಪ್ಷನ್ ಸಿ ಹಂಸರಾಗ. ಒಂದ್ಸಲ ಆ ಹಾಡನ್ನ ಹಾಡ್ತೀರಾ? ವೈ ನಾಟ್. ಆರತಿ ಎತ್ತಿರೆ ಆರತಿ ಎತ್ತಿರೆ ಕಳ್ಮಂಜಂಗೆ ನಮ್ ಮಂಜಂಗೆ ಏನೋ ಮೋಡದ ಮರೆಯಿಂದ ಚಂದ್ರ ಹೋದಂಗೆ ಕೂದ್ಲು ಮರೆಯಿಂದ ಮುಖ ಮುಚ್ಕೊಂಡ್ಬಿಟ್ಲು. ಏಯ್ ಕಂಪ್ಯೂಟರ್ ಮಾಮು, ಬೇರೆ ಹುಡುಗಿರ ಜೊತೆ ಮಾತಾಡೋಕೆ ಈ ಹುಡುಗಿ ಜೊತೆ ಮಾತಾಡಬೇಡ, ನೀನು ಮದರ್ ಬೋರ್ಡ್ ಮುರಿದಾಕ್ಬಿಡ್ತೀನಿ. ಆಯ್ತು ಬಿಡಪ್ಪ, ಏನೋ ನೋಡಕ್ ಚೆನ್ನಾಗಿದ್ಲು ಅಂತ ಅಂದೆ. ಚಪ್ಪಲ. ಆಪ್ಷನ್ ಸಿ ಹಂಸರಾಗ ಲಾಕ್ ಮಾಡಿ. ಕಂಪ್ಯೂಟರ್ ಮಾಮು, ಆಪ್ಷನ್ ಸಿ ಹಂಸರಾಗ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯೋ ಅಲ್ವೋ ಅಂತ ಹೇಳು. ಕಂಗ್ರಾಚುಲೇಷನ್ಸ್, ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟಿದ್ದೀರಾ. 30,000 ರೂಪಾಯಿ ನಿಮ್ನ ಆಗಿಸ್ಕೊಂಡಿದ್ದೀರಾ. ಈಗ ಚೇರ್ ಗರ್ಲ್ಸ್ ನಿಮ್ಮನ್ನು ಖುಷಿ ಪಡಿಸ್ಬೇಕು ಅಂದ್ರೆ ಅವ್ರು ಏನ್ ಮಾಡ್ಬೇಕು? ನಾನೀಗ ಮೈ ಮೇಲೆ ದೆವ್ವ ಬಂದಂಗ್ ಮಾಡ್ದೆ ಅಲ್ಲ, ಅದೇ ರೀತಿ ಅವರು ಮಾಡ್ಬೇಕು. ಹಾರರ್ ಹರಿಣಿ ಅವರೇ, ನಿಮಗ್ ದೆವ್ವದ ಬಗ್ಗೆ ಏನಾರು ಗೊತ್ತಾ? ನನಗ್ ದೆವ್ವದ ಬಗ್ಗೆ ಎಷ್ಟು ಗೊತ್ತು ಅಂದ್ರೆ, ಈಗ ಏನಾದ್ರೂ ನಿಮ್ ಮುಂದೆ ದೆವ್ವ ಬಂದ್ ಕೂತ್ರೆ ಅನ್ಕೊಳ್ಳಿ, ನಿಮ್ ಮುಂದೆ ಆರ್ಟಿಸ್ಟ್ ಹರಿಣಿ ಕೂತಿಲ್ಲ, ದೆವ್ವನೇ ಕೂತಿದ್ದಾರೆ ಅನ್ಕೊಳ್ಳಿ. ದೆವ್ವದ ಬಗ್ಗೆ ಏನಾದ್ರೂ ಕೇಳಿ, ಕ್ಯಾರೆಕ್ಟರ್ ಮಾಡಿ ಮಾಡಿ ಎಷ್ಟು ತಿಳ್ಕೊಂಡಿದೀನಿ ಅಂದ್ರೆ ಹೇಳ್ಬಿಡ್ತೀನಿ. ಆಯ್ತು, ಈಗ ದೆವ್ವ ಬಂದ್ರೆ ಗೆಜ್ಜೆ ಸದ್ದು ಕೇಳಿಸುತ್ತೆ ಅಂತ ಹೇಳ್ತಾರೆ. ನೀವು ಬಂದಾಗ ಕೇಳಿಸ್ಲೇ ಇಲ್ಲ, ಸೈಲೆಂಟ್ ಮೋಡ್ಗೆ ಹಾಕಿದ್ದೆ. ಓಕೆ, ಈಗ ನಾವು ಸೇಟು ಅಂಗಡಿಲಿ ಗೆಜ್ಜೆ ತಗೊಂತೀವಿ, ಅದು ಝಲ್ 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 ಅನ್ನತ್ತೆ. ದೆವ್ವ ಎಲ್ಲಿ ತಗೊಳತ್ತೆ? ಅದು ಗೆಜ್ಜೆ ಹೆಂಗ್ ಹಾಕೊಳತ್ತೆ? ಆ ಗೆಜ್ಜೆ ಝಲ್ 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 ಅಂತ ಹೆಂಗ್ ಸೌಂಡ್ ಮಾಡುತ್ತೆ? ಗುಡ್ ಕ್ವೆಶ್ಚನ್. ಸ್ಮಶಾನದಲ್ಲಿ ಪ್ರತಿ ಅಮಾವಾಸ್ಯೆಗೂ ಸಂತೆ ಆಗುತ್ತೆ. ಆ ಸಂತೆಯಲ್ಲಿ ನಮಗ್ ಬೇಕಾಗಿರೋ ಗೆಟಪ್ಸ್ ಎಲ್ಲ ಸಿಗುತ್ತೆ. ನಾಡಿದ್ದು ಅಮಾವಾಸ್ಯೆ ಇದೆ, ನೀನು ಬಾ, ಕೊಡಿಸ್ತೀನಿ. ನಾನ್ ಸತ್ರು ಸ್ಮಶಾನಕ್ ಬರಲ್ಲ. ಸತ್ ಮೇಲೆ ಸ್ಮಶಾನಕ್ ಬರ್ದೆ ಫಾರಿನ್ ಹೈಯರ್ ಸ್ಟಡೀಸ್ ಹೋಗ್ತೀಯ. ವಿಕೆಟ್ ಬಿದ್ಮೇಲೆ ಬ್ಯಾಟ್ಸ್ಮನ್ ಪೆವಿಲಿಯನ್ ಬರ್ಲೇಬೇಕು. ಸತ್ ಮೇಲೆ ಹೆಣ ಸ್ಮಶಾನಕ್ ಬರ್ಲೇಬೇಕು. ದಯವಿಟ್ಟು ಎದುರಿಸ್ಬೇಡಿ. ಇವಾಗ ಮುಂದಿನ ಪ್ರಶ್ನೆಗೆ ಹೋಗ್ಬೇಡ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 20,000. 20,000 ರೂಪಾಯಿಗೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಹಾವಿಗೆ ಯಾಕೆ ಜುಮ್ಕಿ ಹಾಕಕ್ಕಾಗಲ್ಲ? ಆಪ್ಷನ್ ಎ ಹಾವಿಗೆ ಕಿವಿ ಇರಲ್ಲ, ಆಪ್ಷನ್ ಬಿ ಧೈರ್ಯ ಇಲ್ಲ, ಆಪ್ಷನ್ ಸಿ ನಾಗಮಣಿ ಬಿಟ್ರೆ ಯಾವ ಒಡವೆನೂ ಹಾವಿಗೆ ಇಷ್ಟ ಇಲ್ಲ. ಹಾವಿಗೆ ಯಾಕೆ ಜುಮ್ಕಿ ಹಾಕಕ್ಕಾಗಲ್ಲ? ಹಾವು ಕಿವಿ ಇಲ್ಲ. ಹಾವು ಕಿವಿ ಇಲ್ವಾ? ಕಣ್ಣು ಮೂಗು ಬಾಯಿದ್ಮೇಲೆ ಕಿವಿ ಇರ್ಲೇಬೇಕು. ಯಾಕೋ ಕನ್ಫ್ಯೂಸ್ ಆಗ್ತಿದ್ಯಲ್ಲ. ನಾನು ಲೈಫ್ ಲೈನ್ ಯೂಸ್ ಮಾಡ್ತೀನಿ. ಲೈಫ್ ಲೈನ್? ಯಾವ ಲೈಫ್ ಲೈನ್ ಯೂಸ್ ಮಾಡ್ತೀರಾ? ಕಾಲ್ ಟು ಕುಚಿಕು. ಓಕೆ, ಕಾಲ್ ಟು ಕುಚಿಕು ಆಪ್ಷನ್ ಯೂಸ್ ಮಾಡ್ತಾ ಇದ್ದೀರಾ. ನಿಮ್ಮ ಫ್ರೆಂಡ್ ಬಗ್ಗೆ ನೀವೇ ಹೇಳಿ. ಇಬ್ರಿದ್ದಾರೆ, ಅದ್ರಲ್ಲೊಬ್ಬ ಬಂದ್ ಬಾಬು ಅಂತ ಸ್ಮಶಾನದಲ್ಲಿ ಹೆಣ ಸುಡೋನು. ನೀವ್ ಅಲ್ಲಿ ಹೋಗಿ ನನ್ನ ಹೆಸರು ಹೇಳಿ ಸಾಕು, ನಿಮಗ್ ನೋವೇ ಆಗಲ್ಲ, ಹಂಗ್ ಬೆಂಕಿ ಹಾಕ್ತೇನೆ.
ನೀವ್ ಯಾಕೋ ಸ್ಮಶಾನಕ್ಕೆ ಕಳಿಸ್ದೆ ನನ್ನನ್ನು ಬಿಡಲ್ಲ ಅಂತ ಕಾಣುತ್ತೆ. ಅಲ್ಲ, ನೋವು ಆಗದೆ ಡಾಕ್ಟರ್ ಇಂಜೆಕ್ಷನ್ನೇ ಕೊಡಕ್ಕಾಗಲ್ಲ ಅಂತದ್ರಲ್ಲಿ ಇವನು ನೋವು ಆಗದೆ ಬೆಂಕಿ ಹಾಕ್ಬಿಡ್ತಾನ. ಹೌದು, ಇನ್ನೊಬ್ಬ ಸ್ನೇಕ್ ಸುನಿಲ ಅಂತ ಎಲ್ರ ಮನೆ ಮುಂದೆ ನಾಯಿ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದ್ರೆ ಇವನ್ ಮನೆ ಮುಂದೆ ಹಾವಿದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದಾನೆ. ಹೌದಾ? ಅವ್ರ ಮನೇಲಿ ಎಲೆಕ್ಟ್ರಿಕಲ್ ಕೇಬಲ್ಗಳಿಗಿಂತ ಹಾವುಗಳೇ ಜಾಸ್ತಿ ಇದೆ. ನೀವ್ ನಂಬಲ್ಲ, ಬೆಳಿಗ್ಗೆ ಅವನು ವಾಕಿಂಗ್ ಹೋಗ್ಬೇಕಾದ್ರೆ 15 ಹಾವುಗಳಿಗೆ ಚೈನ್ ಹಾಕಿ ಕರ್ಕೊಂಡು ಹೋಗ್ತಾನೆ. ಹಾವುಗಳನ್ನ ಹೊರಗಡೆ ಯಾಕೆ ಕರ್ಕೊಂಡು ಹೋಗ್ತಾನೆ? ಪಾಪ ಅವ್ ಸೂಸು ಮಾಡೋದ್ ಬೇಡ್ವಾ? ಲೋ ಅಶೋಕ, ಎಲ್ಲ ಕಿವಿಗೆ ಹೂವ ಇಟ್ರೆ ಈಗ ಆವೇ ಇಡ್ತಾಳಲ್ಲೋ. ಏನು ನನ್ ಬಗ್ಗೆ ನಂಬಿಕೆ ಇಲ್ವಾ? ಬೇಕಾದ್ರೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ ಕಂಪ್ಯೂಟರ್ ಮಾಮು, ಕಾಲ್ ಟು ಸ್ನೇಕ್ ಸುನಿಲ. ಹಲೋ ಹಲೋ, ನಾನು ಅಶೋಕ್ ಬಚ್ಚ ಮಾತಾಡ್ತಾ ಇರೋದು ಕೌನ್ ಬನೇಗ ಶೂನ್ಯಾಧಿಪತಿಯಿಂದ. ನಾನು ಅವ್ರಿಗೆ ನೀವು ಡವ್ವು ಅಂತ ಹೇಳ್ಬೇಕಾ, ಫ್ರೆಂಡು ಅಂತ ಹೇಳ್ಬೇಕಾ? ಫ್ರೆಂಡ್ ಅಂತ ಹೇಳಿ. ಸರ್, ನಿಮ್ಮ ಫ್ರೆಂಡು ಹಾರರ್ ಹರಣಿ ಅವರು ನಮ್ಮ ಹಾಟ್ ಸೀಟಲ್ಲಿ ಕೂತಿದ್ದಾರೆ. ಒಂದು ಪ್ರಶ್ನೆಯಲ್ಲಿ ತಗಲಾಕೊಂಡಿದ್ದಾರೆ. ಅವ್ರಿಗೆ ನಿಮ್ಮ ಹೆಲ್ಪ್ ಬೇಕಾಗಿದೆ. ಅದಕ್ಕಿಂತ ಮುಂಚೆ ನನಗೊಂದು ಡೌಟ್ ಇದೆ. ನೀವು ಬೆಳಗ್ಗೆ ಬೆಳಗ್ಗೆ ಹಾವನ್ನ ವಾಕಿಂಗ್ ಕರ್ಕೊಂಡು ಹೋಗ್ತೀರಂತಲ್ಲ, ಹೌದಾ? ನಾನ್ ಶಾಪಿಂಗ್ಗೆ ಕರ್ಕೊಂಡು ಹೋಗ್ತೀನಿ, ಇನ್ನ ವಾಕಿಂಗ್ ಕಷ್ಟನಾ? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಸುನಿಲ, ಹಾವಗ್ ಯಾಕೆ ಜುಮ್ಕಿ ಹಾಕಕ್ ಆಗಲ್ಲ? ಆಪ್ಷನ್ ಎ ಹಾವು ಕಿವಿ ಇಲ್ಲ, ಆಪ್ಷನ್ ಬಿ ಧೈರ್ಯ ಇಲ್ಲ, ಆಪ್ಷನ್ ಸಿ ನಾಗಮಣಿ ಬಿಟ್ರೆ ಯಾವ ಒಡವೆನೂ ಹಾವಗ್ ಇಷ್ಟ ಇಲ್ಲ. ನೋಡಮ್ಮ, ಯಾರಿಗೂ ಧೈರ್ಯ ಇಲ್ಲ, ಆದ್ರೆ ನನಗ್ ಧೈರ್ಯ ಇದೆ. ಅದಕ್ಕೆ ನಾನು ಎಷ್ಟೋ ಹಾವುಗಳ ನಾಲ್ಗೆಗೆ ಅಡ್ಡ ಹಾಕಿದ್ದೀನಿ. ನೀನ್ ಬಿಡಮ್ಮ ಖಿಲಾಡಿ, ಈಗ ಮೊದ್ಲು ಉತ್ತರ ಕೊಡು. ಐ ಆಮ್ ರಿಯಲಿ ಸಾರಿ ಹಾರರ್ ಹರಣಿ ಅವರೇ, ಯೋರ್ ಟೈಮ್ ಇಸ್ ಅಪ್. ಉತ್ತರ ನೀವೇ ಕೊಡಬೇಕು. ಏನ್ ನಿಮ್ಮ ಉತ್ತರ? ಹಾವಗ್ ಜುಮ್ಕಿ ಹಾಕೋ ಧೈರ್ಯ ನಮ್ ಸುನಿಲಂಗ್ ಬಿಟ್ರೆ ಬೇರೆ ಯಾರಿಗೂ ಇಲ್ಲ. ಆಪ್ಷನ್ ಬಿ ಧೈರ್ಯ ಇಲ್ಲ, ಲಾಕ್ ಮಾಡಿ. ಓಕೆ ಕಂಪ್ಯೂಟರ್ ಮಾಮು, ಹಾವಿಗೆ ಯಾಕೆ ಜುಮ್ಕಿ ಹಾಕಕ್ ಆಗಲ್ಲ ಅಂದ್ರೆ ಯಾರಿಗೂ ಧೈರ್ಯ ಇಲ್ಲ ಅಂದ್ರೆ ಆಪ್ಷನ್ ಬಿ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳು. ಐ ಆಮ್ ಸೋ ಸಾರಿ ಹಾರರ್ ಹರಣಿ ಅವರೇ, ನೀವು ಕೊಟ್ಟಂತ ಉತ್ತರ ತಪ್ಪಾಗಿದೆ. ಕರೆಕ್ಟ್ ಆಗಿರೋ ಉತ್ತರ ಬಂದು ಆಪ್ಷನ್ ಎ, ಹಾವಿಗೆ ಕಿವಿ ಇಲ್ಲ. ಚೇರ್ ಗರ್ಲ್ಸ್, ಏನ್ ಪನಿಷ್ಮೆಂಟ್ ಕೊಡ್ತೀರಾ ಇವ್ರಿಗೆ? ಅವರು ನಮಗೋಸ್ಕರ ಒಂದು ಹಾಡು ಹೇಳ್ಬೇಕು. ವೆರಿ ಗುಡ್, ವೆರಿ ಗುಡ್. ಹಾರರ್ ಹರಣಿ ಅವರೇ, ನನಗೊಂದು ಡೌಟು. ಈ ಮೋಹಿನಿಗಳು ಬೈ ಡಿಫಾಲ್ಟ್ ಎಲ್ಲರೂ ಸಿಂಗರ್ಗಳಾಗಿರ್ತಾರ ಅಂತ? ನಮಗ್ ಒಂಟಿ ಆಗಿದ್ದು ಇದ್ದು ಬೋರ್ ಆಗುತ್ತಲ್ವಾ, ಹಾಡೊಂದೇ ನಮ್ಗೆ ಎಂಟರ್ಟೈನ್ಮೆಂಟ್. ಆಯ್ತು. ನನಗೆ ಇನ್ನೊಂದು ಡೌಟು. ಈ ಮೋಹಿನಿಗಳೆಲ್ಲ ವೈಟ್ ಸೀರೆ ಹಾಕಿರ್ತಾರಲ್ಲ, ಅದಕ್ಕೆ ನೀಲಿ ಹಾಕೋರು ಯಾರು? ಧೋಬಿಘಾಟ್ನವರು. ನನಗೆ ಇನ್ನೊಂದು ಡೌಟು. ಈ ಮೋಹಿನಿಗಳು ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಹೊಗೆ ಬರ್ತಾ ಇರುತ್ತಲ್ಲ, ಅದು ಯಾಕೆ? ನಾವ್ ಹೊಗೆ ಹಾಕ್ಸ್ಕೊಂಡ್ ಮೇಲೆ ತಾನೇ ದೆವ್ವ ಆಗೋದು. ಅದಕ್ಕೆ ನಾವೆಲ್ಲೇ ಹೋದ್ರು ಆ ಹೊಗೆ ಹಂಗೆ ಕಂಟಿನ್ಯೂ ಆಗತ್ತೆ. ನನಗೆ ಇನ್ನೊಂದು ಡೌಟು. ಈಗ ನೀವು ಸಾಯಕ್ ಮುಂಚೆ ಚೆನ್ನಾಗೇ ಇರ್ತೀರಾ, ಸತ್ಮೇಲೆ ಯಾಕೆ ಹಿಂಗ್ ವಿಕಾರವಾಗಿ ಆಗ್ಬಿಡ್ತೀರಾ? ವಾಟ್ ಡು ಯು ಮೀನ್? ನಾನ್ ಚೆನ್ನಾಗಿಲ್ವಾ? ಅಲ್ಲ, ನೀವೇ ತಾನೇ ಹೇಳಿದ್ದು ನನ್ನನ್ನ ಆರ್ಟಿಸ್ಟ್ ಹರಿಣಿ ಅಂತ ಅನ್ಕೋಬೇಡಿ, ದೆವ್ವ ಅಂತ ಅನ್ಕೊಳ್ಳಿ, ಏನ್ ಪ್ರಶ್ನೆ ಬೇಕಾದ್ರೂ ಕೇಳಿ ಅಂತ. ದೆವ್ವ ಅನ್ಕೊಂಡು ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇರೋದು. ಓ ಹಾಗ? ನಾವೆಲ್ಲ ಸತ್ ಮೇಲೂ ಸ್ಮಾರ್ಟ್ ಆಗಿದ್ರೆ ನಾವ್ ನಿಮ್ಮನ್ನ ಹಿಡ್ಕೊಳ್ಳೋದಲ್ಲ, ನೀವೇ ಬಂದ್ ನಮ್ಮನ್ನ ಹಿಡ್ಕೊಳ್ತೀರಾ. ಆಮೇಲೆ ದೆವ್ವ ಮೆಟ್ಕೊಳ್ತು ಅನ್ನೋದನ್ನ ಬಿಟ್ಟು ಮನುಷ್ಯ ದೆವ್ವನ್ ಮೆಟ್ಕೊಂಡಿದೆ ಅಂತಾರೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 15,000.
15,000 ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಬೊಜ್ಜು ಕರಗಕ್ಕೆ ಏನ್ ಮಾಡಬೇಕು? ಆಪ್ಷನ್ ಎ ಟೊಮೊಟೊ ಗೊಜ್ಜು ಮಾಡಬೇಕು, ಆಪ್ಷನ್ ಬಿ ಭೋಜ್ಪುರಿ ಫಿಲ್ಮ್ಸ್ ನಲ್ಲಿ ಆಕ್ಟ್ ಮಾಡಬೇಕು, ಆಪ್ಷನ್ ಸಿ ಜೇನುತುಪ್ಪ ಬಿಸಿನೀರು ಕುಡಿಬೇಕು. ಬೊಜ್ಜು ಕರ್ಗಕ್ಕೆ ಏನ್ ಮಾಡಬೇಕು? ಟೊಮೆಟೊ ಗೊಜ್ಜು ಮಾಡಬೇಕು, ಭೋಜ್ಪುರಿ ಫಿಲ್ಮ್ಸ್ ನಲ್ಲಿ ಆಕ್ಟ್ ಮಾಡಬೇಕು. ಯಾವ ನನ್ನ ಮಗ ಹೇಳ್ದ ನಿಮಗೆ? ಜೇನುತುಪ್ಪ ಬಿಸಿನೀರು ಕುಡಿಬೇಕು. ಆಪ್ಷನ್ ಸಿ ಲಾಕ್ ಮಾಡಿ. ಓಕೆ ಕಂಪ್ಯೂಟರ್ ಮಾಮು, ಆಪ್ಷನ್ ಸಿ ಜೇನುತುಪ್ಪ ಬಿಸಿನೀರು ಕುಡಿಬೇಕು ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳು. ಓ ಕಂಗ್ರಾಚುಲೇಷನ್ಸ್ ಹಾರರ್ ಹರಿಣಿ ಅವರೇ, ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟಿದ್ದೀರಾ. 30,000 ರೂಪಾಯಿ ನಿಮ್ದು ಆಗಿಸ್ಕೊಂಡಿದ್ದೀರಾ. ಈಗ ಚೇರ್ ಗರ್ಲ್ಸ್ ನಿಮ್ಮನ್ನು ಖುಷಿ ಪಡಿಸ್ಬೇಕು ಅಂದ್ರೆ ಅವ್ರೇನ್ ಮಾಡ್ಬೇಕು? ಅವ್ರೇನು ಮಾಡೋದ್ ಬೇಡ, ನಾನು ಅವ್ರ ರಕ್ತ ಕುಡಿಬೇಕು. ರಕ್ತಾರ ಇದು ಬೇಡ ಬೇಡ, ಇವ್ನು ಚೆನ್ನಾಗಿಲ್ಲ, ಇವ್ನು ಚೆನ್ನಾಗಿಲ್ಲ, ಏನ್ ಮೇಡಮ್, ಸ್ಟ್ರಾ ಹಾಕಿ ಎಳ್ನೀರ್ ಕುಡಿಬೇಕು ಅನ್ನೋ ರೇಂಜ್ಗೆ ಬ್ಲಡ್ ಕುಡಿಬೇಕು ಅಂತ ಹೇಳ್ತಾ ಇದ್ದೀರಲ್ಲ. ಪಾಪದ ಪ್ರಾಣಿಗಳು ಎದುರ್ಕೊಂಡ್ಬಿಟ್ಟವೆ. ಹೋಗ್ಲಿ, ನಿನ್ ಬ್ಲಡ್ ಕುಡಿಲ್ಲ. ಯಾವ್ದು ಬ್ಲಡ್ ಗ್ರೂಪ್? ಬಿ ಪಾಸಿಟಿವ್. ನಂದು ಎ ಪಾಸಿಟಿವ್. ಮ್ಯಾಚ್ ಆಗಲ್ಲ, ನಾನು ಆಟಕ್ಕಿಲ್ಲ. ಐಟ್ಲಗ ಹೆದರ್ಕೊಂಡ್ಬಿಟ್ರ? ಹೆದರ್ಬೇಡಿ, ನಾನ್ ಮೋಹಿನಿ ಅಲ್ಲ, ಆಕ್ಟ್ರೆಸ್ ಹರಿಣಿ. ಸುಮ್ನೆ ನಿಮ್ಮನ್ನ ಹೆದರ್ಸಕ್ ಹಾಗೆ ಮಾಡ್ದೆ. ದೆವ್ಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಈ ದೆವ್ಗಳು ಬೆಳಗ್ಗೆ ತಿಂಡಿಗೆ ಏನ್ ಮಾಡ್ತಾರೆ? ಬಿಸಿ ಕೊಲೆ ಬಾತ್. ಈ ಮೋಹಿನಿಗಳು ಬೆಳಗ್ಗೆ ಹೊತ್ತು ಮಲಗಿರ್ತಾರಲ್ಲ, ಮಕ್ಕಳನ್ನ ಎಲ್ಲಿ ಕಳಿಸ್ತಾರೆ? ಡೇ ಸ್ಕೇರ್ ಸೆಂಟರ್. ನಾವು ಲೆಟರ್ ಹಾಕಕ್ಕೆ ಪೋಸ್ಟ್ ಆಫೀಸ್ಗೆ ಹೋಗ್ತೀವಿ, ದೆವ್ಗಳು ಗೋಸ್ಟ್ ಆಫೀಸ್. ಈ ದೆವ್ಗಳಿಗೆ ಎಲ್ಲಿ ಮನೆ ಕಟ್ಟಕ್ಕೆ ಇಷ್ಟ? ಡೆಡ್ ಎಂಡ್ ಅಲ್ಲಿ. ನಿಮ್ಮ ಫೇವರೆಟ್ ಹ್ಯಾಂಗ್ ಔಟ್ ಪ್ಲೇಸ್ ಯಾವುದು? ಹುಣಸೆ ಮರ. A lot can happen over ಹುಣಸೆ ಮರನ. ಹೌದು. ನಾವು ಯಾರಾದ್ರೂ ಮನೆಗೆ ಬಂದ್ರೆ ಯಾವಾಗ ಬಂದ್ರಿ ಅಂತ ಕೇಳ್ತೀವಿ, ನೀವು ಯಾವಾಗ ಸತ್ರಿ ಅಂತ ಕೇಳ್ತೀವಿ. ನಾವು ರೇಷನ್ ಐಟಮ್ ತಗೊಂಬರಕ್ಕೆ ಬಿಗ್ ಬಜಾರ್ಗೆ ಹೋಗ್ತೀವಿ, ನೀವು ಮಾಯಾ ಬಜಾರ್. ಅಲ್ಲ, ನೀವು ದೆವ್ವ ಅಲ್ಲ ಅನ್ನೋದನ್ನ ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಯಾರು ಹೇಳಿದ್ ನಂಬಿ ಅಂತ? ನಾನ್ ದೆವ್ವಾನೇ ಅನ್ಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 10,000. 10,000 ರೂಪಾಯಿಗೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಬೇಬಿ ಸಿಟ್ಟಿಂಗ್ ನಲ್ಲಿ ಏನ್ ಮಾಡ್ತಾರೆ? ಆಪ್ಷನ್ ಎ ಬೇಬಿ ಮಾಡ್ತಾರೆ, ಆಪ್ಷನ್ ಬಿ ಬೇಬ್ಗಳು ಓಡಾಡ್ತಾ ಇರ್ತಾರೆ, ಆಪ್ಷನ್ ಸಿ ಮಕ್ಕಳನ್ನ ನೋಡ್ಕೋತಾರೆ. ಮೊನ್ನೆ ನಾನೊಂದು ಬೇಬಿ ಸಿಟ್ಟಿಂಗ್ ಹೋಗಿದ್ದೆ. ಅಲ್ಲೊಂದಷ್ಟು ಜನ ಹುಡುಗಿರು ಓಡಾಡ್ತಾ ಇದ್ರು, ಹಾಟ್ ಆಗೂ ಇದ್ರು. ಆಪ್ಷನ್ ಬಿ ಬೇಬ್ಗಳು ಓಡಾಡ್ತಾ ಇರ್ತಾರೆ. ಲಾಕ್ ಮಾಡಿ. ಓಕೆ ಕಂಪ್ಯೂಟರ್ ಮಾಮು, ಆಪ್ಷನ್ ಬಿ ಬೇಬ್ಗಳು ಓಡಾಡ್ತಾ ಇರ್ತಾರೆ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯಲ್ಲ ಅಂತ ಹೇಳು. Oh my God, I am so sorry ಹಾರರ್ ಹರಿಣಿ ಅವರೇ, ನಿಜವಾಗ್ಲೂ ಒಂದು ದೊಡ್ಡ ಹಾರರ್ ಆಗೋಯ್ತು. ಅಂದ್ರೆ ತಪ್ಪು ಉತ್ತರ ಕೊಟ್ಟಿದ್ದೀರಾ. ಕರೆಕ್ಟ್ ಆಗಿರೋ ಆನ್ಸರ್ ಬಂದು ಆಪ್ಷನ್ ಸಿ ಮಕ್ಕಳನ್ನ ನೋಡ್ಕೋತಾರೆ. ಈಗ ಚೇರ್ ಗರ್ಲ್ಸ್, ಏನದು? ಅಲ್ಲ ಮೇಡಮ್, ದೇವ್ರ ಫೋಟೋ ನೋಡಿದ್ರೆ ಯಾಕೆ ಹಿಂಗ್ ಗಾಬರಿ ಆಗ್ತೀರಾ? ಅದು ನಾನು ದೆವ್ವದ ಕ್ಯಾರೆಕ್ಟರ್ ಮಾಡಿದಾಗ ಹೀಗೆ ದೇವ್ರ ಫೋಟೋ ನೋಡಿದ ತಕ್ಷಣ ಹೆದರ್ಕೋತೀನಿ. ದೇವ್ರ ಫೋಟೋ ನೋಡಿದ್ನಲ್ಲ, ಅದಕ್ಕೆ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ಬಿಟ್ಟೆ. ಐ ಲೈಕ್ ದಿಸ್ ಡೆಡಿಕೇಶನ್. ಅಚ್ಚರಿ, ನೀವು ದೆವ್ವದ ಕ್ಯಾರೆಕ್ಟರ್ನೇ ಜಾಸ್ತಿ ಯಾಕೆ ಮಾಡೋದು?
ಶೂಟಿಂಗ್ ಸ್ಪಾಟ್ಗೆ ಮೇಕಪ್ ಇಲ್ದೆ ಹೋದ್ರೆ ಸಾಕು ಅಂತನಾ? ವಾಟ್ ಯು ಮೀನ್? ಮೇಕಪ್ ಇಲ್ದೆ ನಾನ್ ದೆವ್ವದ ತರ ಕಾಣ್ತೀನಾ? ಲೋ ಅಶೋಕ, ಸುಳ್ಳು ಹೇಳ್ಬಾರ್ದ ಕಣ. ಮುಖ ನೋಡು, ಚರ್ಮ ಕಿತ್ತೋಗಿರೋ ಟೊಮೆಟೊ ಹಣ್ಣ್ ತರ ಮುಖ ಪಿಂಕ್ ಆಗಿದೆ. ನನ್ಗೇನಾದ್ರೂ ತುಟಿ ಇದ್ದಿದ್ದಿದ್ರೆ ಕಂಪ್ಯೂಟರ್ ಮಾಮು, ಇತ್ತೀಚೆಗೆ ನಿನ್ನ ಹಾರ್ಡ್ವೇರ್ ಯಾಕೋ ಸರಿ ಇಲ್ಲ ಕಣ. ಸಾರಿನಪ್ಪ. ನನ್ನ ಡಿಕ್ಷನರಿಲಿ ಸಾರಿ ಅನ್ನೋ ಪದನೇ ಇಲ್ಲ. ಡಿಕ್ಷನರಿ ನೋಡ್ಕೊಂಡು ತಗೊಂಬರ್ದೇನಾ? ಇನ್ನೇನೇನ್ ಪದ ಬಿಟ್ಟೋಗಿದೆ ನೋಡ್ಕೊಳ, ಎಕ್ಸ್ಚೇಂಜ್ ಮಾಡ್ಬಿಡಣ. ಬಿಟ್ರೆ ಹೀಗೆ ಮಾತಾಡ್ತಾನೆ ಇರ್ತಾನೆ. ನಾವು ಮುಂದಿನ ಪ್ರಶ್ನೆಗೆ ಹೋಗ್ಬೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 20,000. ಓಕೆ, 20,000 ರೂಪಾಯಿಗೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಸ್ಯಾಂಡ್ವಿಚ್ ಎಲ್ಲಿ ಸಿಗುತ್ತೆ? ಆಪ್ಷನ್ ಎ ಬೇಕರಿ, ಆಪ್ಷನ್ ಬಿ ಮೋರಿ, ಆಪ್ಷನ್ ಸಿ ಬ್ಯಾಂಕಾಕ್. ಸ್ಯಾಂಡ್ವಿಚ್ ಎಲ್ಲಿ ಸಿಗುತ್ತೆ? ಆಪ್ಷನ್ ಎ ಬೇಕ್ರಿ, ಮೋರಿ, ಬ್ಯಾಂಕಾಕ್. ಬ್ಯಾಂಕಾಕಲ್ಲಿ ಸ್ಯಾಂಡ್ವಿಚ್ ಸಿಗಲ್ಲ, ಸ್ಯಾಂಡ್ವಿಚ್ ಮಸಾಜ್ ಸಿಗುತ್ತೆ. ಬೇಕ್ರಿ, ಮೋರಿ. ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಲೈಫ್ ಲೈನ್ ತಗೊಳ್ತೀನಿ. ಓಕೆ, ಯಾವ ಲೈಫ್ ಲೈನ್? ದ್ರಾಬೆ ನೇತಾಕು. ಓಕೆ, ದ್ರಾವಣೆ ತಾಕು ಆಪ್ಷನ್ ಯೂಸ್ ಮಾಡ್ತಾ ಇದ್ದೀರಾ. ಕಂಪ್ಯೂಟರ್ ಮಾಮು ಕೇಳಿಸ್ಕೊಂಡ. ಸೊ ದ್ರಾವಣೆ ತಾಕು. ಈಗ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಒಂದು ರೈಟ್ ಒಂದು ರಾಂಗ್ ಉತ್ತರ ಇದೆ. ಕರೆಕ್ಟ್ ಆಗಿರೋ ಉತ್ತರ ನೀವು ಕೊಡಬೇಕು. ಆಪ್ಷನ್ ಎ ಬೇಕ್ರಿ ಲಾಕ್ ಮಾಡಿ. ಓಕೆ ಕಂಪ್ಯೂಟರ್ ಮಾಮು, ಆಪ್ಷನ್ ಎ ಬೇಕರಿ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳು. ಕಂಗ್ರಾಚುಲೇಷನ್ಸ್ ಹರಣಿ ಅವರೇ, ಬ್ಯೂಟಿಫುಲ್ ಬ್ಯೂಟಿಫುಲ್ ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟಿದ್ದೀರಾ. ನಮ್ಮ ಕಂಪ್ನಿಲಿರೋ ದುಡ್ಡು ನಿಮ್ಮ ಕಂಪ್ನಿಗೆ ಹೋಗಿದೆ. ಈಗ ನಿಮ್ಮನ್ನು ಖುಷಿ ಪಡಿಸ್ಬೇಕು ಅಂದ್ರೆ ಚೇರ್ ಗರ್ಲ್ಸ್ ಏನ್ ಮಾಡ್ಬೇಕು? ಅವ್ರೇನು ಮಾಡೋದ್ ಬೇಡ, ನಾನೀಗೊಂದು ಮ್ಯಾಜಿಕ್ ತೋರಿಸ್ತೀನಿ. ಮ್ಯಾಜಿಕ್ ಹೆಂಗೆ? ಹರಿಣಿ ಅವರೇ, ಎಲ್ಲೋದ್ರಿ ನೀವು? ಅಲ್ಲೇನಾರು ಎಲ್ಲೋದ್ರಿ ನೀವು? ನನ್ನನ್ನು ಒಬ್ಬನೇ ಬಿಟ್ಬಿಟ್ರು, ನನಗೆ ಭಯ ಆಗ್ತಾ ಇದೆ. ಯಾವ ಸೀಮೆ ಕಾಂಟೆಸ್ಟೆಂಟ್ ಅಲ್ಲ? ಬಾಯ್ ಮುಚ್ಚ, ಹುಡ್ಕ. ಎಲ್ಲ ಹುಡುಕ್ಲಿ ಅಣ್ಣ, ಗೂಗಲ್ ಎಲ್ಲ ಹುಡುಕ್ಲಿ. ಅಯ್ಯೋ ಹರಿಣಿ ಅವರೇ, ವೇರ್ ಆರ್ ಯು? ಹೆಂಗಿತ್ತು ಮ್ಯಾಜಿಕ್? ಕಿಡ್ನಿ 2 ಕಣ್ಣು ಬಂದಂಗಿತ್ತು, ಹಾರ್ಟ್ ಬಾಯಲ್ಲಿ ಬಂದಂಗಿತ್ತು, ಲಂಗ್ಸ್ ಗಂಟ್ಲಲ್ಲಿ ಸಿಗಾಕೊಂಡಂಗಿತ್ತು. ಹೆದರ್ಕೋಬೇಡಿ, ನನ್ಗಿಂತ ಮ್ಯಾಜಿಕ್ ಟ್ರಿಕ್ಸು ಇನ್ನೂ ಬರುತ್ತೆ. ಇನ್ನೂ ಬರುತ್ತಾ? ಯಾರು ಹೇಳ್ಕೊಟ್ಟಿದ್ ನಿಮ್ ಮ್ಯಾಜಿಕ್? ಕಮಲ್ ಹಾಸನ್. ಕಮಲ್ ಹಾಸನ್ ಅವರ? ಹೆಂಗೆ? ನೀವು ಶ್ರೀರಾಮಚಂದ್ರ ಸಿನಿಮಾ ನೋಡಿದೀರಾ? ಅದ್ರಲ್ಲಿ ಒಬ್ರು ರವಿಚಂದ್ರನ್ ಮನುಷ್ಯ, ಇನ್ನೊಬ್ರು ಅಣ್ಣ. ಹಾ, ಆ ಸಿನಿಮಾ ಮೊದಲು ತಮಿಳಲ್ಲೇ ಬಂದಿದ್ದು. ಅದ್ರಲ್ಲಿ ಕಮಲ್ ಹಾಸನ್ ಇಂಥ ಟ್ರಿಕ್ಸ್ ನ ಸುಮಾರು ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಮ್ಯಾಜಿಕ್ ಕಮಲ್ ಹಾಸನ್ ಅವ್ರು ಹೇಳ್ಕೊಟ್ಟಿದ್ದಾರೆ. ನೀವು ಮೆಜಿಷಿಯನ್ ಇಂದ ಆರ್ಟಿಸ್ಟ್ ಹೆಂಗಾದ್ರಿ? ನಾನು ನನ್ನ ಫ್ರೆಂಡ್ ಅಣ್ಣನ ಮದ್ವೆಗೆ ಹೋಗಿದ್ನಾ, ಅಲ್ಲೊಬ್ರು ಸಿನಿಮಾ ಡೈರೆಕ್ಟರ್ ನನ್ನ ನೋಡಿ, ನಾನೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, 3,000 ಹುಡುಗಿನ ನೋಡಿದ್ದೀನಿ, ಬಟ್ ಯಾರು ಇಷ್ಟ ಆಗಿಲ್ಲ, ನೀವು ತುಂಬಾ ಹಿಡಿಸ್ಬಿಟ್ಟಿದ್ದೀರಾ, ನನ್ನ ಪ್ರಾಜೆಕ್ಟ್ ಮಾಡ್ತೀರಾ, ಇಂಡಸ್ಟ್ರಿಗೆ ಬರ್ತೀರಾ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು. ನನ್ನ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಗೊತ್ತಾ ನಾ ಇಂಡಸ್ಟ್ರಿಗೆ ಬರ್ತೀನಿ ಅಂತ. ಇದ್ಯಾಕೋ ಜಾಸ್ತಿ ಆಯ್ತು. ಸುಮಾರು ಜನ ಹೀರೋಯಿನ್ಗಳದು ಇಂಟರ್ವ್ಯೂ ನೋಡಿದ್ದೀನಿ, ಎಲ್ಲ ಹಿಂಗೆ ಅಂತಾರೆ. ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಅನ್ಕೊಂಡೇ ಇರ್ಲಿಲ್ಲ, ಚಾನ್ಸ್ ಆದಾಗದೇ ನನ್ನನ್ನು ಹುಡ್ಕೊಂಡ್ ಬಂದ್ಬಿಡ್ತು ಅಂತ. ಅಲ್ಲ, ನಿಜ ಹೇಳಿ, ನೀವು ಫೋಟೋನ ಈ ತರ ತಗೊಂಡು ಪ್ರೊಡ್ಯೂಸರ್ ಡೈರೆಕ್ಟರ್ ಮುಂದೆ ನನಗೊಂದು ಚಾನ್ಸ್ ಕೊಡಿ, ನನಗೊಂದು ಚಾನ್ಸ್ ಕೊಡಿ. ಜಸ್ಟ್ ಮಿನಿಟ್. ಅರೆಡಿ ಅವರೇ, ನಿಮ್ ಕಾಲ್ ಕಾಣ್ತಾನೆ ಇಲ್ಲ. ಹೇಗಿದೆ ಮ್ಯಾಜಿಕ್? ಈ ಮ್ಯಾಜಿಕ್ ನಿಮ್ಗೆ ಕಮಲ್ ಹಾಸನ್ ಅವರೇನ ಹೇಳ್ಕೊಟ್ಟಿದ್ದು? ನೀವ್ ಅಪ್ಪು ರಾಜ ಸಿನಿಮಾ ನೋಡಿಲ್ವಾ? ಅದ್ರಲ್ಲಿ ಕಮಲ್ ಹಾಸನ್ ಕುಳ್ಳಂತರ ಆಕ್ಟ್ ಮಾಡಿದಾರಲ್ಲ, ಅದ್ರಲ್ಲಿ ಇದೇ ಟ್ರಿಕ್ ಯೂಸ್ ಮಾಡಿರೋದು. ನಾನು ಕಮಲ್ ಹಾಸನ್ ಅವ್ರದ್ದು ಇಂಟರ್ವ್ಯೂ ನೋಡಿದ್ದೀನಿ. ಅವರು ಕಾಲ್ ಮಡಚ್ಕೊಂಡು ಜಾಸ್ತಿ ಹೊತ್ತು ಕೂತ್ಕೊಳಕ್ ಆಗಲ್ಲ. ನೀವು ಶೋ ಸ್ಟಾರ್ಟ್ ಆದಾಗ್ಲಿಂದ ಹಿಂಗೆ ಕೂತಿದ್ದೀರಲ್ಲ, ಹೆಂಗೆ? ಅದು ಟಾಪ್ ಸೀಕ್ರೆಟ್. ಟಾಪ್ ಸೀಕ್ರೆಟ್? ಅದ್ ಸರಿ, ಕಮಲ್ ಹಾಸನ್ ನಿಮ್ಗೆ ಮ್ಯಾಜಿಕ್ ಟ್ರಿಕ್ಸ್ ನ ಹೇಳ್ಕೊಟ್ಟಿದ್ ಯಾವಾಗ? ವಿಶ್ವರೂಪಂ ಪಾರ್ಟ್ 2 ಶೂಟಿಂಗ್ ಟೈಮ್ ಅಲ್ಲಿ. ಅದಕ್ಕೆ ನಾನೇ ಹೀರೋಯಿನ್.
ಈ ಹುಡುಗಿರ್ನೆಲ್ಲ ನಂಬಕ್ಕಾಗಲ್ಲ, ಎಲ್ಲಿದ್ದವ್ರು ಎಲ್ಲಿಗೋ ಹೋಗ್ಬಿಡ್ತಾರೆ. ಎನಿವೇಸ್, ನಾವು ಇವಾಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 20,000. 20,000 ರೂಪಾಯಿಗೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಇಂಡಿಯನ್ ಕರೆನ್ಸಿ ಎಲ್ಲಿ ಪ್ರಿಂಟ್ ಆಗುತ್ತೆ? ಆಪ್ಷನ್ ಎ ಪಾಕಿಸ್ತಾನ್, ಆಪ್ಷನ್ ಬಿ ನಾಸಿಕ್, ಆಪ್ಷನ್ ಸಿ ತೆಲ್ಗಿ ಜೆರಾಕ್ಸ್ ಶಾಪ್. ಇಂಡಿಯನ್ ಕರೆನ್ಸಿ ಎಲ್ಲಿ ಪ್ರಿಂಟ್ ಆಗುತ್ತೆ? ಆಪ್ಷನ್ ಎ ಪಾಕಿಸ್ತಾನ್. ಪಾಕಿಸ್ತಾನ್ ಇರ್ಬೋದಾ? ಇಂಡಿಯನ್ ಎಕಾನಮಿನ ವೀಕ್ ಮಾಡಬೇಕು ಅಂತ ಅವ್ರು ನಮ್ಮ ಕರೆನ್ಸಿನೆಲ್ಲ ಪ್ರಿಂಟ್ ಮಾಡಿ ಇಲ್ಲಿ ಕಳಿಸ್ತಾರೆ, ಆದ್ರೆ ಅದು ಕೋಟಾ ನೋಟು. ಆಪ್ಷನ್ ಬಿ ನಾಸಿಕ್, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ಆಪ್ಷನ್ ಸಿ ತೆಲಗಿ ಜೆರಾಕ್ಸ್ ಶಾಪ್. ಈ ಮೂರಲ್ಲಿ ನೋಡಿದ್ರೆ ಪಾಕಿಸ್ತಾನ್ ಅನಿಸ್ತಾ ಇದೆ. ಆಪ್ಷನ್ ಎ ಲಾಕ್ ಮಾಡಿ. ಓಕೆ ಕಂಪ್ಯೂಟರ್ ಮ್ಯಾಮು, ಆಪ್ಷನ್ ಎ ಪಾಕಿಸ್ತಾನ್ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳು. ಐ ಆಮ್ ಸೋ ಸಾರಿ, ಕರೆಕ್ಟ್ ಆಗಿರೋ ಆನ್ಸರ್ ಬಂದು ಆಪ್ಷನ್ ಬಿ ನಾಸಿಕ್. ಅಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾಸಿಕ್ ಇರೋದು ಇಂಡಿಯಾದಲ್ಲಿ. ಈಗ ಚೇರ್ ಗರ್ಲ್ಸ್ ನಿಮ್ಗೆ ಯಾವ ರೀತಿ ಹಿಂಸೆ ಕೊಡ್ತಾರೆ ನೋಡೋಣ. ಅಲ್ಲ, ಚಪ್ಲಿಲಿ ಎದುರ್ಕೊಳ್ಳೋ ಮ್ಯಾಟ್ರ್ ಅಷ್ಟೊಂದಿತ್ತ? ನಾನು ಆಗ್ಲೇ ನಿಮ್ಗೆ ಹೇಳಿದ್ನಲ್ಲ, ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್. ನಂಬಲ್ವಾ? ನೀವು ಆತರ ಮಾತ್ರ ನನ್ನ ನೋಡಬೇಡಿ, ನಾನು ನಂಬ್ತೀನಿ. ಹಾರರ್ ಹರಿಣಿ ಅವರೇ, ಮೊನ್ನೆ ನಿಮ್ದೊಂದು ಸಿನಿಮಾ ನೋಡಿದೆ, ತುಂಬಾ ಎದುರ್ಕೊಂಬಿಟ್ಟೆ. ನನ್ನ ಪರ್ಫಾರ್ಮೆನ್ಸ್ ಅಷ್ಟು ಭಯಂಕರವಾಗಿತ್ತಾ? ಅಲ್ಲ, ಸಿನಿಮಾಲಿ ಎದುರ್ಕೊಳ್ಳೋಂಥದ್ದು ಏನೂ ಇರ್ಲಿಲ್ಲ. ಇಡೀ ಥಿಯೇಟರ್ ಅಲ್ಲಿ ನಾನು ಒಬ್ನೇ ಕೂತ್ಕೊಂಡು ನೋಡ್ತಾ ಇದ್ನಲ್ಲ, ಅದಕ್ಕೆ ಭಯ ಆಯ್ತು. ಜೊತೆಗೆ ಈ ಕಸ ಹೊಡೆಯೋರು ಬೇರೆ ಆಗಾಗ ಪಾಸ್ ಆಗ್ತಾ ಇದ್ರಲ್ಲ, ಅದು ಇನ್ನೂ ಭಯ ಆಗೋಯ್ತು. ಹಿಂಡಲ್ಲ ನೋಡಿ, ಮತ್ತೆ ಆ ಲುಕ್ ಕೊಡ್ಬೇಡಿ ಪ್ಲೀಸ್. ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದು ತಪ್ಪ? ಅದಕ್ಕೆ ನಾನಲ್ಲ ಕಾರಣ, ಡೈರೆಕ್ಟರ್ ಸರಿ ಇಲ್ಲ. ಆದ್ರೆ ನಿಮ್ದು ದೆವ್ವಾತ್ಮ ಅಂತ ಇನ್ನೊಂದು ಸಿನಿಮಾ ಬಂದಿತ್ತಲ್ಲ, ಅದು ಸೂಪರ್. ಆ ಸಿನಿಮಾ ಓಡಿದ್ದೆ ನನ್ನಿಂದ. ಸಿನಿಮಾ ಸೋತ್ರೆ ಡೈರೆಕ್ಟರ್ ಕಾರಣ, ಗೆದ್ರೆ ನೀವು ಕಾರಣನಾ? ಅಶೋಕ, ನನ್ಗೊಂದು ಡೌಟ್. ಏನಾದ? ಈ ಪ್ರೊಡ್ಯೂಸರ್ಗಳು ಕೋಟಿ ದುಡ್ಡು ಹಾಕಿ ಸಿನಿಮಾ ತೆಗಿತಾರೆ, ಆದ್ರೆ ಪಾಪ ಹೀರೋಯಿನ್ಗಳಿಗೆ ಯಾಕೆ ಮೈ ತುಂಬಾ ಬಟ್ಟೆನೆ ಹಾಕ್ಸಲ್ಲ? ನನ್ಗ ಪ್ರಾಬ್ಲಮೇ ಇಲ್ಲ, ಯಾಕಂದ್ರೆ ನಾನ್ ಮಾಡೋದ್ ಮೋಹಿನಿ ಕ್ಯಾರೆಕ್ಟರ್ ಅಲ್ವಾ, ಮೈ ತುಂಬಾ ಬಟ್ಟೆ ಇರ್ಲೇಬೇಕು. ಓಕೆ, ಇವಾಗ ಮುಂದಿನ ಪ್ರಶ್ನೆಗೆ ಹೋಗ್ಬೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 20,000. 20,000 ರೂಪಾಯಿಗೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಲಾಲ್ ಬಾಗ್ ಎಂದರೇನು? ಆಪ್ಷನ್ ಎ ಸಸ್ಯ ತೋಟ, ಆಪ್ಷನ್ ಬಿ ಕಾಲೇಜ್, ಆಪ್ಷನ್ ಸಿ ಟೀ ಅಂಗಡಿ. ಲಾಲ್ ಬಾಗ್ ಎಂದರೇನು? ಸಸ್ಯ ತೋಟ, ಕಾಲೇಜ್, ಟೀ ಅಂಗಡಿ. ಟೀ ಅಂಗಡಿ ಸಾಧ್ಯ ಇಲ್ಲ. ಇನ್ ಮಿಕ್ಕಿದ 2 ಆಪ್ಷನ್ಸು ಸರಿ ಅನಿಸ್ತಾ ಇದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಪ್ರಶ್ನೆಗೆ ಆನ್ಸರ್ ಕೊಡ್ದೇನೆ ಮುಂದಿನ ಪ್ರಶ್ನೆಗೆ ಹೆಂಗ್ ಹೋಗ್ತೀಯಮ್ಮ? ಹಂಗ ಲೈಫ್ ಲೈನ್ ಯೂಸ್ ಮಾಡ್ತೀನಿ. ಓಕೆ, ನಿಮ್ಮ ಹತ್ರ ಉಳಿದಿರೋದು ಒಂದೇ ಲೈಫ್ ಲೈನ್, ದಟ್ ಇಸ್ ಕಂಡೋರ್ ಮಾತ್ ಕೇಳಿ. ಸೊ ಚೇರ್ ಗರ್ಲ್ಸ್ ಹೆಲ್ಪ್ ಮಾಡಿ. ಏನ್ ಹೇಳಿದ್ರು ನಮ್ ಚೇರ್ ಗರ್ಲ್ಸ್? ಆಪ್ಷನ್ ಎ ಸಸ್ಯ ತೋಟ. ಓಕೆ ಕಂಪ್ಯೂಟರ್ ಮ್ಯಾಮು, ಆಪ್ಷನ್ ಎ ಸಸ್ಯ ತೋಟ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳು. Oh, that's right. You've got the right answer. Congratulations. ಈಗ ಚೇರ್ ಗರ್ಲ್ಸ್ ನಿಮ್ಮನ್ನ ಖುಷಿ ಪಡಿಸಬೇಕು ಅಂದ್ರೆ ಅವ್ರು ಏನ್ ಮಾಡಬೇಕು? ಪ್ರೋಗ್ರಾಮ್ ಮುಗಿದ್ಮೇಲೆ ಅವ್ರು ನನ್ನ ಜೊತೆ ಡಿನ್ನರ್ಗೆ ಬರಬೇಕು. ಆಕ್ಚುಲಿ ನಾನ್ ಬರ್ತೀನಿ. ನಾನು ಅಶೋಕ, ನಾನು ಏಯ್ ಕಂಪ್ಯೂಟರ್ ಮಾಮು, ಲ್ಯಾಪ್ಟಾಪ್ ಆಗಿದ್ದೀನಿ, ಎತ್ತಾಕೊಂಡು ಹೋಗ್ಬೋದಾಗಿತ್ತು, ಆದ್ರೆ ನೀನ್ ಫಿಕ್ಸೆಡ್, ಏನು ಮಾಡಕ್ಕಾಗಲ್ಲ. ಓಕೆ, ಈಗ ಮುಂದಿನ ಪ್ರಶ್ನೆಗೆ ಹೋಗ್ಬೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? ನನ್ನ ಹತ್ರ ಇರೋದನ್ನೆಲ್ಲ ಕಟ್ತೀನಿ. ಕಂಪ್ಯೂಟರ್ ಮಾಮು ಕೇಳಿಸ್ಕೊಂಡೆಲ್ಲ, ಇರೋದನ್ನೆಲ್ಲ ಕಟ್ತಾ ಇದ್ದಾರಂತೆ. ಒಂದು ಸೂಪರ್ ಆಗಿರೋ ಕ್ವಶನ್ ಬಿಸಾಕೋ. ಈಗ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಬ್ಲೂ ವೇಲ್ ಮರಿಯ ತೂಕ ಎಷ್ಟು? ಆಪ್ಷನ್ ಎ 300 kg, ಆಪ್ಷನ್ ಬಿ 50 ಗ್ರಾಮ್, ಆಪ್ಷನ್ ಸಿ 1 ಪೌಂಡ್. ನನ್ಗೊಂದು ಕ್ಲೂ ಬೇಕು. ಓಡಲ್ಲ.
ಕೊಡಲ್ಲ. ದಯವಿಟ್ಟು ನಿಮ್ಮ ಪರ್ಫಾರ್ಮೆನ್ಸ್ ಮಾತ್ರ ಬೇಡ. ಇದು ಒಂದು ಜಾತಿಯ ಮೀನು. ಮೀನು ಹಂಗಂದ್ರೆ ಆಪ್ಷನ್ ಬಿ 50 ಗ್ರಾಮ್ ಲಾಕ್ ಮಾಡ್ಕೊ. ಕಂಪ್ಯೂಟರ್ ಮ್ಯಾಮು ಆಪ್ಷನ್ ಬಿ 50 ಗ್ರಾಮ್ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳು. ಐ ಆಮ್ ಸೋ ಸಾರಿ ಹರಿಣಿ ಅವರೇ, ನಿಮ್ಮ ಉತ್ತರ ತಪ್ಪಾಗಿದೆ. ನೀವು ಕಟ್ಟಿದಂತ ದುಡ್ಡೆಲ್ಲ ಕಂಪ್ನಿಗೆ ಬಂದು ಸೇರಿದೆ. ನೀವು ಶೂನ್ಯಾಧಿಪತಿ ಆಗಿದ್ದೀರಾ. ಬನ್ನಿ 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 ಹೇಳ್ಕೊಳ್ಳಿ ಬನ್ನಿ. ಹಾರರ್ ಹರಿಣಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶೂನ್ಯಾಧಿಪತಿ ನೀವಾಗಿದ್ದೀರಾ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಎನಿವೇಸ್, ತುಂಬಾ ಧನ್ಯವಾದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಒಂದ್ ನಿಮಿಷ ಬಂದೆ, ಒಂದ್ ನಿಮಿಷ. ಅಲೋ, ಅಂಥ ಅರ್ಜೆಂಟ್ ಏನಿತ್ತು ಇವ್ರಿಗೆ? ಎನಿವೇಸ್ ಫ್ರೆಂಡ್ಸ್, ನಿಮಗೆ ಗೊತ್ತಿರೋ ಹಾಗೆ ಇವತ್ತಿನ ಕಾರ್ಯಕ್ರಮ ನಮ್ಗೆ ಹೇಗೆ ಬೇಕೋ ಹಾಗೆ ಮುಗಿಸ್ಕೊಂಡಿದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಶೂನ್ಯಾಧಿಪತಿ ಆಗಿದ್ದು ಹಾರರ್ ಹರಿಣಿ. ನಾನು ಶೂನ್ಯಾಧಿಪತಿನ? ಏನ್ ಅಶೋಕ್ ಬಚ್ಚ ಅವ್ರೆ, ತಮಾಷೆ ಮಾಡ್ತಾ ಇದ್ದೀರಾ? ಮನೇಲಿ ನಮ್ಮ ಅಪ್ಪನ ಹತ್ರ ಜಗಳ ಆಡ್ಕೊಂಡು ಈಗ ತಾನೇ ದುಡ್ಡಿಸ್ಕೊಂಡ್ ಬರ್ತಾ ಇದ್ದೀನಿ ಗೇಮ್ ಆಡೋದಕ್ಕೆ. ನೀವ್ ನೋಡಿದ್ರೆ ಶೂನ್ಯಾಧಿಪತಿ ಅಂತ ಹೇಳ್ತಾ ಇದ್ದೀರಾ? ನೀವು ಹಾರರ್ ಹರಿಣಿನ? ಮತ್ತೆ ಇಷ್ಟೊತ್ತು ನಮ್ಮ ಶೋ ಅಲ್ಲಿ ಆಟ ಆಡಿದ್ದು, ದುಡ್ಡು ಕಟ್ಟಿದ್ದು, ದುಡ್ಡು ಮಾಯ. ಯಾರು ನಮ್ಮ ಶೋಕ್ ಬಂದಿದ್ದು? ಹಾರರ್ ಹರಿಣಿ ಯಾರು? ದುಡ್ಡು ಕಟ್ಟಾಡಿದ್ದು ಯಾರು? ಯಾರು?